ರಸ್ತೆಯ ಅಭಿವೃದ್ಧಿ ಹೆಸರಿನಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದೆಯಾ ಅನ್ನುವಂಥ ಒಂದಿಷ್ಟು ಅನುಮಾನಗಳು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕಳೆದ 3 ವರ್ಷಗಳಲ್ಲಿ ನೂತನ ರಸ್ತೆಯ ನಿರ್ಮಾಣಕ್ಕೆ 8,825 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುವ ಕೆಲಸ ಮಾಡಿದ್ದಾರೆ. ಮತ್ತೆ ಅದೇ ರಸ್ತೆಗಳ ಗುಂಡಿಯನ್ನ ಮುಚ್ಚೋದಕ್ಕೆ ಪ್ರಮುಖವಾಗಿ 594 ಕೋಟಿ ಅನುದಾನವನ್ನು ನೀಡಲಾಗಿದೆ. ಹಾಗಾದ್ರೆ ಕೋಟಿ ಸುರಿದ್ರು ಗುಣಮಟ್ಟದ ರಸ್ತೆ ಯಾಕೆ ನಿರ್ಮಾಣ ಮಾಡೋದಕ್ಕೆ ಇವ್ರ ಹತ್ರ ಆಗ್ತಾ ಇಲ್ಲ? ಹಣ ಯಾರ ಪಾಲಾಗ್ತಾ ಇದೆ? ಇದರ ಬಗ್ಗೆನೇ NR ರಮೇಶ್ ಅವರು ಕೂಡ ಸಚಿವ ಕೃಷ್ಣ ಬೈರೇಗೌಡರಿಗೆ 1049 ಪುಟಗಳ ಒಂದು ದಾಖಲೆಗಳೊಂದಿಗೆ ದೂರು ಕೊಡುವಂತ ಕೆಲಸವನ್ನ ಕೂಡ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಈ ರಸ್ತೆ ಗುಂಡಿ ವಿಚಾರ ಬಂದಾಗ ಗುಂಡಿ ದುಡ್ಡು ಅಥವಾ ರಸ್ತೆ ದುಡ್ಡು ಯಾರು ಹುಂಡಿಗೆ ಹೋಗ್ತಿದೆ ಅನ್ನೋದೇ ಒಂದಿಷ್ಟು ಅನುಮಾನಗಳಿಗೆ ಅದು ಕಾರಣ ಆಗ್ತಾ ಬರ್ತಾ ಇದೆ. ಅದು ಈಗ ನಾವು ಏಪ್ರಿಲಲ್ಲೂ ಒಂದು ಸುದ್ದಿ ಮಾಡಿದ್ವಿ. ಹೌದು, ಏಪ್ರಿಲಲ್ಲಿ ಒಂದು ಸುದ್ದಿ ಮಾಡಿದ್ವಿ. ಗುಂಡಿ ಮುಚ್ಚೋದಕ್ಕೆ ಒಂದೊಂದು ಗುಂಡಿಗೂ ಸಂಬಂಧಪಟ್ಟಂಗೆ ಲಕ್ಷಾಂತರ ರೂಪಾಯಿ ಖರ್ಚು, ಅಂದ್ರೆ ಒಂದು ಗುಂಡಿ ಲಕ್ಷದ ಬೆಲೆಯಲ್ಲಿ ಇದು ಮಾಡಿದ್ದು. ಚಾಮರಾಜಪೇಟೆಯಲ್ಲಿ ಒಂದು ಗುಂಡಿ ಮುಚ್ಚಕ್ಕೆ 1 ಲಕ್ಷ ಆಗಿತ್ತು. ಅಂದರೆ 150 ಗುಂಡಿ ಲೆಕ್ಕ ತೋರಿಸಿದ್ರು, 140 ಗುಂಡಿನ ಮುಚ್ಚಿದ್ರು. 1.40 ಕೋಟಿ ಅಂದರೆ ತಲಾ ಗುಂಡಿಗೆ 1 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿದ್ರು ಅಂತ. ವಿಜಯನಗರದಲ್ಲಿ 60,000 ತೋರಿಸ್ತಾರೆ, ಎಲ್ಲೆಲ್ಲೋ ಇದರಲ್ಲಿ 47,000 ತೋರಿಸ್ತಾರೆ, ರಾಜಾಜಿನಗರದಲ್ಲಿ ಒಂದು 20,000 ತೋರಿಸ್ಕೊಂತಾರೆ. ಅಂದರೆ ಗುಂಡಿಗಳು ಎಷ್ಟು 41,000 ಗುಂಡಿಗಳು ಮುಚ್ಚೋದಕ್ಕೆ ಹೋಗಿದ್ರು. 39,000 ಏನೋ ಗುಂಡಿ ಮುಚ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಕೂತಿದ್ದಾರೆ. ಇವ್ರು ಹೇಳ್ತಾ ಇರೋದೇನು ಅಂತಂದ್ರೆ 500 ಕೋಟಿ ಚಿಲ್ಲರೆ ಹಣ ಬಂದಿದೆ. ಅಷ್ಟೊಂದು ಹಣ ಗುಂಡಿ ಮುಚ್ಚೋದಕ್ಕೆ ನೀವು ಬಳಸಿದ್ದೇ ಆದರೆ ಗುಂಡಿಗಳು ಇವತ್ತು ಇರೋದಿಲ್ಲ. ತೇಪೆ ಕಾರ್ಯ ಮಾಡಿದ್ದಾರೆ, ತೇಪೆ ಹಚ್ಚೋ ಕಾರ್ಯ ಮಾಡಿದ್ದಾರೆ, ದುಡ್ಡು ಹೋಗಿದ್ದೆಲ್ಲಿಗೆ ಅಂತ ಪ್ರಶ್ನೆ NR ರಮೇಶ್ ಅವರು ಇದ್ರು. ಬಿಜೆಪಿಯ ನಾಯಕ ಈ ಭ್ರಷ್ಟಾಚಾರ ವಿರೋಧಿ ಬಣ ಕಟ್ಟಿಕೊಂಡು ಒಂದಷ್ಟು ಸದ್ದು ಮಾಡ್ತಾ ಇರ್ತಾರೆ. ಇವತ್ತಿನ ಅವರು 1049 ಪುಟಗಳನ್ನು ದೂರಿನ ಪ್ರತಿಗಳೊಂದಿಗೆ ಕೃಷ್ಣ ಬೈರೇಗೌಡರು ನಗರ ಅಭಿವೃದ್ಧಿ ಸಚಿವರನ್ನ ಭೇಟಿಯಾಗಿ ತನ್ನ ದೂರನ್ನು ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆಯಲ್ಲಿ ಒಂದಷ್ಟು ಕೆಲಸ ಮಾಡಿ ಅನುಭವ ಇರೋದ್ರಿಂದ ನಗರದ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಕಣ್ಣು ಆಡಿಸಲೇಬೇಕಾಗಿದೆ. ಈ ಹಿಂದೆ ಇದ್ದವರು ಸ್ವತಃ DK ಶಿವಕುಮಾರೇ ಇದ್ದರು, ಈ ಕೆಲವು ವಿಚಾರದಲ್ಲಿ ಬೈರತಿ ಸುರೇಶ್ ಇದ್ದರು. ಈ ಎರಡು ಕಾಳುಗಳನ್ನು ಅಳದೂ ತೂಗಿ ಅವರೀಗ ಇದನ್ನು ಸಮತೋಲನದಲ್ಲಿ ತಗೊಂಡು ಹೋಗಬೇಕು. ಭಾಳ ಕಷ್ಟ. ಸ್ವಪಕ್ಷದಲ್ಲೇ ಕೆಲವು ಕೆಟ್ಟ ಹುಳಗಳು ಏನೋ ಮಾಡಿಬಿಟ್ಟು ಹೋಗಿದ್ದನ್ನು ಒಳಗಡೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತನ್ನ ದೇಹದಲ್ಲೇ ತಗೊಂಡು ಅದಕ್ಕೆ ಪ್ರತಿರೋಧಕ ತಗೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟ. ಕೃಷ್ಣ ಬೈರೇಗೌಡರಿಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ ಇದೆ, ಎತ್ತಿ ಹೇಳಗೂ ಇಲ್ಲ. ಈಗ BJP ಸರ್ಕಾರದ 1049 ಪುಟಗಳ ದೂರು ಬಂದುಬಿಟ್ಟಿದ್ರೆ ಇವತ್ತೊಂದು ಭಾಳ ಪ್ರೆಸ್ ಮೀಟ್ ಆಗಿರೋದು ಎಡಬಲಕ್ಕೆಲ್ಲ ಪ್ರಬಲ ನಾಯಕರು ಬಂದು ಕೂತ್ಕೊಂಡ್ಬಿಟ್ಟಿರೋ, ನೋಡ್ರಿ ಇದೊಂದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಈಗ ಬಂದಿರೋ ದೂರು ಇವರ ಆಡಳಿತ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು. 23ರಿಂದನೇ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅವ್ರಲ್ವಾ? ಹೌದು, 6 ಈ ಗುಂಡಿ ಮುಚ್ಚೋ ಕಾರ್ಯಕ್ಕೆ ಇವ್ರು ಬಳಸಿರೋದು 500 ಕೋಟಿ ಚಿಲ್ಲರೆ ಸಂದಾಯ ಮಾಡ್ಕೊಂಡಿದ್ದಾರೆ. ಹಂಗಾದ್ರೆ ನೀವು ಗುಂಡಿ ಮುಚ್ಚೋದಕ್ಕೆ ಇಷ್ಟೊಂದು ಖರ್ಚು ಮಾಡೋದಾದ್ರೆ ಎಲ್ಲೂ ಗುಂಡಿಗಳೇ ಕಾಣಿಸ್ಬಾರ್ದು. ನಿಮ್ಮ ಪ್ರಕಾರ ಹೋದರೆ 2025ರಲ್ಲಿ ಒಂದು ಅಂಕಿಅಂಶ ಕೊಡ್ತಾರೆ, 63% ಗುಂಡಿಗಳು ವರ್ಷ ಹೆಚ್ಚಾಗ್ತವೆ ಅಂತ. ಹಾಗಾದರೆ ವರ್ಷ ಹೆಚ್ಚಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ನೀವು ಈ ರೀತಿ 500 ಕೋಟಿ 400 ಕೋಟಿ 1000 ಕೋಟಿ ಖರ್ಚು ಮಾಡಿಕೊಂಡೇ ಹೋಗೋದಾ? ನೀವು ಕಳೆದ 2025ರಲ್ಲಿ ನಾವು ಒಂದು ವರದಿ ಮಾಡಿದ್ವಿ. 2002 ಎಷ್ಟೋ ಗುಂಡಿ ಮುಚ್ಚೋದಕ್ಕೆ ಒಂದು 2,000 ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ರು. 2,000 ಕೋಟಿ ಖರ್ಚು ಮಾಡಿದ್ರು. ಈಗ ಇದು 500 ಕೋಟಿ ಬರ್ತಾ ಇದೆ. ಈ 500 ಕೋಟಿ 1,000 ಕೋಟಿಗೆ ಲೆಕ್ಕವೇ ಇಲ್ಲದಂಗೆ ಗುಂಡಿಗಳು ಇದು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಸಾಹೇಬರು ಒಂದು ಗುಂಡಿ ಮುಚ್ಚೋಕೆ 1 ಲಕ್ಷ ತೋರಿಸ್ತಾರೆ, ಇಲ್ಲೆಲ್ಲೋ 60,000 ತೋರಿಸ್ತಾರೆ, ಇನ್ನೊಂದು ಕಡೆ 40,000ವರೆಗೂ ಬಂದಿತ್ತು. ಜಯನಗರ ಕೆಲವು ಭಾಗದಲ್ಲಿ ದುಡ್ಡೇ ಇರಲಿಲ್ಲ, ಹಂಗಂಗೆ ಮಾಡ್ಕೊಂಡು ಹೋಗಿದ್ರು. ಅಲ್ಲೇ ಒಂದಷ್ಟು 0 ಇದರಲ್ಲಿ ಮಾಡಿದ್ದಾರೆ. ಅದೂ ಸಾಧ್ಯ ಇಲ್ಲ. 0 ಇದರಲ್ಲಿ ಮುಚ್ಚೋದಕ್ಕೆ ಅವ್ರ ಮನೆಯಿಂದ ತರಕ್ಕಂತೂ ಆಗಲ್ಲ. ಇವ್ರು ಚಿನ್ನದಲ್ಲಿ ಮುಚ್ಚುತ್ತಾ ಇದ್ರೆ ಅವರು ಬೆಳ್ಳಿಲಾದರೂ ಮುಚ್ಚಬೇಕು, ಇಲ್ಲ ತಾಮ್ರದಲ್ಲಾದರೂ ಮುಚ್ಚಬೇಕು. ಜಮೀರ್ ಅಹಮದ್ ಅವ್ರನ್ನೇ ಕೇಳಬೇಕು ಒಂದು ಗುಂಡಿ ಮುಚ್ಚೋದಕ್ಕೆ ಅದು ಯಾವ ರೀತಿಯ ಗುಂಡಿಯಾಗಿತ್ತು ಅಂತ. ಇವರೇ ಸರ್ಕಾರದಲ್ಲಿ ಮಾಡ್ಕೊಂಡಿರುವಂಥ ಗಂಡಾ ಗುಂಡಿ ಮುಚ್ಚೋದಕ್ಕೆ ಅಷ್ಟು ಖರ್ಚು ಮಾಡಿದ್ರೆ ಏನು ಮಾಹಿತಿಗಳನ್ನು ಇವ್ರು ಕೊಡಬೇಕಾಗಿತ್ತು. ಹಂಗಂಗೆ ಮುಚ್ಚೋಯ್ತು ನೋಡಿ, ಹಂಗಂಗೆ ಮುಚ್ಚೋಯ್ತು. ಇವತ್ತು 500 ಕೋಟಿ ಹಿಡ್ಕೊಂಡು ಇವ್ರು ಬಂದಿರೋದಕ್ಕೋಸ್ಕರ ಒಂದು ಸುದ್ದಿಲಿದ್ದಾರೆ, ಒಂದು ಸದ್ದು ಮಾಡ್ತಾ ಇದೆ. ಈಗ ಮತ್ತೆ ಪುನಃ 2,000 ಕೋಟಿಯನ್ನು ಅದೇ ರಸ್ತೆ ಮತ್ತು ಮೂಲಸೌಕರ್ಯಕ್ಕೆ ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣಕ್ಕೆ ಒಂದು 2,000 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋಂಥ ನಿಟ್ಟಲ್ಲಾಯಿತು. ಮೊನ್ನೆ ಈಗ 100 ಕೋಟಿ ಇವರ ಶಾಸಕರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ 100 ಕೋಟಿ ಮತ್ತೆ ಕೊಟ್ಟಿದ್ದಾರೆ. ಈಗ ಶುರು ಮಾಡ್ತಾರೆ ಮತ್ತೆ ಮುಚ್ಚೋ ಕಾರ್ಯವನ್ನು. ಈಗ ತೆರೆದು ಏನು ಕೂತ್ಕೊಂಡಿದ್ರು ಮೇಲ್ನೋಟಕ್ಕೆ ಮಾತ್ರ ಹಾಕಿರೋದಲ್ವ, ಅದನ್ನೇ ತೆಗಿತಾರೆ ಮತ್ತೆ ಮುಚ್ತಾರೆ. 1 ಲಕ್ಷ ಬಿಲ್ ಮಾಡ್ಕೊತಾರೆ, 60,000 ಬಿಲ್ ಮಾಡ್ಕೊತಾರೆ.
ಹಂಗಾಗಿ ಇವರು ಒಂಥರ ಸಹಬಾಳ್ವೆ ಚೆನ್ನಾಗಿದೆ. ಇದು ಒಂಥರ ಗುಂಡಿ ಮುಚ್ಚೋ ಕಾರ್ಯದಲ್ಲಿ ಇವರವರೇ ಒಂಥರ ಆಟ ಆಡಬೇಕು, ಸಮನ್ವಯತೆ, ಸಹಬಾಳ್ವೆ ಎಲ್ಲ ಒಟ್ಟಿಗೆ ಬದುಕ್ಬಿಡೋಣ. ನೀನೂ ಸ್ವಲ್ಪ ತಿನ್ನು, ನೀನೊಂದು 60,000 ತೋರಿಸು, ನಾನೊಂದು 1,00,000 ತೋರಿಸ್ಬಿಡ್ತೀನಿ, ನೀನೊಂದು 47 ತೋರಿಸ್ಕೊ. ಒಂಥರ ಚೆನ್ನಾಗಿದ್ದಾರೆ. ನಮ್ಮ ಏರಿಯಾಗೆ ತಕ್ಕಂಗೆ ನಾವು ಹೋಗ್ಬಿಡೋಣ. ಕೇಳೋರು ದಿಕ್ಕಿಲ್ಲ ಅಂತಂದು ಚಾಮರಾಜಪೇಟೆಯಲ್ಲಿ ಬಂದರೆ 1,00,000 ತೋರಿಸಿದ್ರು ಯಾರು ಕೇಳೋದಿಲ್ಲ, ಯಾಕಂದರೆ ಸಲಾಂ ರಾಕಿ ಬಾಯ್, ಅದೇನು ತೊಂದರೆ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಹೋಗ್ತಾ ಇರುವಂಥದ್ದು. ಬೆಂಗಳೂರನ್ನು ಹದ್ದು ಬಸ್ತಲ್ಲಿ ಇಡಬೇಕಾದ ಪರಿಸ್ಥಿತಿ ಬಂದುಬಿಟ್ಟಿದೆ. ಇಲ್ಲದೇ ಇದ್ದರೆ ಹದ್ದಿನ ಕಣ್ಣು ಇಟ್ಟಿಲ್ಲ ಅಂತ ಇವರಿಗೆ ಎನ್ ಆರ್ ರಮೇಶ್ ಅಂತವ್ರು ಯಾರೋ ಬರಬೇಕು. ಇಲ್ಲದೇ ಇದ್ರಿ 500 ಕೋಟಿ, 1,000 ಕೋಟಿ, 2,000 ಕೋಟಿ ಎಲ್ಲಿ ಹೋಗ್ತವೆ? ಗುಂಡಿಗಳಿದ್ದಂಗೆ ಇರುತ್ತೆ. ಹೌದು, ದುಡ್ಡುಗಳು ಮಾತ್ರ ಗುಂಡಿ ಒಳಗಡೆ ಹೋಗಿರುತ್ತೆ. ಸೊ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇಂಥವ್ರು ಬೇಕು, ಆದರೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋರು ಬೇಕು. ನಾವು ಸುದ್ದಿ ಮಾಡ್ತೀವಿ, ಇಲ್ಲಿಗೆ ಮತ್ತೆ ನಿಲ್ಲಿಸ್ಕೊಂಡು ಕೂತ್ಕೊಳ್ತೀವಿ. ಬಟ್ ಏನೋ ಒಂದು ಬೇರೆ ಒಂದು ಕಾರ್ಯಾಚರಣೆ ಆಗಬೇಕು, ಆಗುತ್ತೆ. ಯಾರೋ ಒಂದಷ್ಟು ಫ್ರೀ ಆಗಬೇಕು ಅನ್ಸುತ್ತೆ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.